ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಫ್ ಮೆನು. ಮಳೆಗಾಲ ಎಲ್ಲ ಕಡೆ ಶುರುವಾಗಿದೆ. ಸಾಯಂಕಾಲ ಆದರೆ ಸಾಕು ಟೀ ಜೊತೆ ಏನಾದರೂ ಬಿಸಿ ಬಿಸಿ ತಿನ್ನಬೇಕು ಅಂತ ಅನಿಸುತ್ತೆ. ಅದಕ್ಕೆ ಇಲ್ಲಿದೆ ಒಂದು ಸಿಂಪಲ್ ಸ್ನ್ಯಾಕ್ ರೆಸಿಪಿ, ಬ್ರೆಡ್ ಪಕೋಡ. ಇದು ಮಾಡೋದು ತುಂಬ ಸುಲಭ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಬೌಲಲ್ಲಿ 1 ಕಪ್ ಮ್ಯಾಶ್ಡ್ ಆಲೂಗಡ್ಡೆ, ಇದ್ರ ಜೊತೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ 1 ಕಪ್ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ ಮೆಣಸಿನಕಾಯಿ ಪೇಸ್ಟ್, 1 ಸ್ಪೂನ್ ಉಪ್ಪು, 1 ಸ್ಪೂನ್ ಅಚ್ಕಾರದ ಪುಡಿ, 1/4 ಸ್ಪೂನ್ ಅರಿಶಿನ, 1/4 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಜೀರಿಗೆ ಪೌಡರ್, 1/4 ಸ್ಪೂನ್ ಚಾಟ್ ಮಸಾಲ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಇವಾಗ ನಮ್ಮ ಸ್ಟಫಿಂಗ್ ರೆಡಿ ಆಯಿತು. ನೆಕ್ಸ್ಟ್ ನಾವು ಫ್ರೈ ಮಾಡೋದಕ್ಕೆ ಕಡಲೆ ಹಿಟ್ಟು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಒಂದು ಬೌಲಲ್ಲಿ 1 ಕಪ್ ಕಡಲೆ ಹಿಟ್ಟು, ಚಿಟಿಗೆ ಅರಿಶಿನ, 1 ಸ್ಪೂನ್ ಅಜ್ವೈನ್, 1/4 ಸ್ಪೂನ್ ಮತ್ತು ಶುಂಠಿ ಮೆಣಸಿನಕಾಯಿ ಪೇಸ್ಟು, 1 ಸ್ಪೂನ್ ಉಪ್ಪು, ಸ್ವಲ್ಪ ಬಿಸಿ ಎಣ್ಣೆ, ಒಂದು ಸ್ವಲ್ಪ ಚಿಟಿಗೆಯಷ್ಟು ಸೋಡಾ. ಇದು ಹಾಕ್ಕೊಂಡ್ರೆ ಕ್ರಿಸ್ಪಿ ಆಗುತ್ತೆ. ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ನಾವು ಹಿಟ್ಟು ಕಲಿಸ್ಕೊಳ್ಬೇಕು. ಇದಕ್ಕೆ ಈರುಳ್ಳಿ ಪಕೋಡ ಥರ ಗಟ್ಟಿ ಮಾಡ್ಕೊಳ್ಬಾರ್ದು, ಆದಷ್ಟು ಸಣ್ಣ ಇರಬೇಕು ಬ್ಯಾಟರ್. ಅಂದ್ರೇ ಬ್ರೆಡ್ ಮೇಲೆ ಸ್ಪ್ರೆಡ್ ಆದಾಗ ಥಿನ್ನಾಗಿರುತ್ತೆ ಲೇಯರ್. ನೆಕ್ಸ್ಟ್ ಬ್ರೆಡ್ ತಗೊಂಡು ಸೈಡ್ಸ್ ಎಲ್ಲ ಕಟ್ ಮಾಡಿ ಪುದೀನ ಚಟ್ನಿ ಈ ಥರ ಹಚ್ಕೊಳ್ಬೇಕು. ಎರಡು ಕಡೆನೂ ಹಚ್ಕೊಂಡ್ಮೇಲೆ ಇದ್ರ ಮೇಲೆ ಇವಾಗ ಮಾಡಿಟ್ಕೊಂಡಿರೋ ಆಲೂ ಸ್ಟಫಿಂಗ್ನ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇದೇ ಥರನೇ ಉಳಿದೆಲ್ಲ ಬ್ರೆಡ್ ಸ್ಲೈಸಸ್ನು ರೆಡಿ ಮಾಡಿಕೊಂಡು ಆಮೇಲೆ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ಬಿಸಿ ಆದ ನಂತರ ಬ್ರೆಡ್ ಸ್ಲೈಸಸ್ನ ಕಡಲೆ ಹಿಟ್ಟಲ್ಲಿ ಈ ಥರ ಡಿಪ್ ಮಾಡಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಸೊ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಬಿಸಿ ಬಿಸಿ ಗರಿ ಗರಿಯಾದ ಬ್ರೆಡ್ ಪಕೋಡ ರೆಡಿ ಆಯಿತು. ಈವ್ನಿಂಗ್ ಟೀ ಜೊತೆ ಇದನ್ನ ಸರ್ವ್ ಮಾಡಿ ಮತ್ತು ಎಂಜಾಯ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.